ದಿನಾಚರಣೆ ಅಂಗವಾಗಿ ಚಳ್ಳಕೆರೆ ನಗರದಲ್ಲಿ ಆರೋಗ್ಯ ಇಲಾಖೆ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಬಾಪೂಜಿ ಕಾಲೇಜ್ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾಕ್ಕೆ ನಗರಸಭೆ ಅಧ್ಯಕ್ಷೆ ಆರ್ ಮಂಜುಳಾ ಪ್ರಸನ್ನಕುಮಾರ್ ಹಸಿರು ನಿಶಾನೆ ತೋರಿ ಚಾಲನೆ ನೀಡಿದ್ದಾರೆ. ನಗರದ ಆರೋಗ್ಯ ಇಲಾಖೆ ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ ನಗರಸಭೆ ಅಧ್ಯಕ್ಷೆ ಆರ್ ಮಂಜುಳಾ ಪ್ರಸನ್ನಕುಮಾರ್ ಮಾತನಾಡಿದ್ದಾರೆ. ಆಸ್ಪತ್ರೆ ಈ ಒಂದು ಡೆಂಗ್ಯೂ ಜ್ವರ ನಿಂತ ನೀರಿಂದ ಹರಡತಕ್ಕಂಥದ್ದು ಸಾರ್ವಜನಿಕರಿಗೆ. ಈ ನಿಂತ ನೀರು ನೋಡಿ, ಈ ನಿಂತ ನೀರಲ್ಲಿ ಹುಳಗಳು ಉತ್ಪತ್ತಿಯಾಗಿದ್ದಾವೆ. ಹುಳಗಳಿಂದ ನಾವು ತುಳಿದಾಗ ಅದನ್ನು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯ ಕೆಟ್ಟುಬಿಟ್ಟು ಒಂದು ಜ್ವರಗಳು ಕಾಣಿಸ್ಕೊಳ್ತವೆ. ಹಾಗಾಗಿ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಿ ತುಂಬ ನಾವು ಆಸ್ಪತ್ರೆಗೆ ಓಡಾಡ್ತಕ್ಕಂಥ ಸಂದರ್ಭಗಳು ಸೃಷ್ಟಿಯಾಗ್ತವೆ. ಕುಟುಂಬದಲ್ಲಿ ಒಬ್ರಿಗೊಬ್ರಿಗೆ ಅನಾರೋಗ್ಯ ಕಾಡೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಎಲ್ಲೇ ಆಗಲಿ ನಿಂತ ನೀರು ಇಲ್ದಂಗೆ ನೋಡ್ಕೊಳ್ಳೋ ಅಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು ಅಂತ ಈ ಒಂದು ಸಮಯದಲ್ಲಿ ಹೇಳ್ಬೋದು. ಮುಖ್ಯವಾದಂಥ ಮಾತು ಯಾಕಂತಂದರೆ, ಮನೆಗಳಲ್ಲಿ ಮಾಡಿ ಮೇಲೆ ಏನು ಇದು ಉಪಯುಕ್ತ ಇಲ್ದಿರ್ತ ಅಂತೇಳಿ ವಸ್ತುಗಳನ್ನು ಹಾಕಿರ್ತಾರೆ. ಅದರಿಂದನೂ ನೀರು ಮಳೆ ಬಂದಾಗ ನೀರು ನಿಂತು ಅದರಿಂದನೂ ಹುಳುಗಳು ಉತ್ಪತ್ತಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎಳ್ನೀರು ಬುಲ್ಡೆಯಿಂದನೂ ಹುಳುಗಳು ಉತ್ಪತ್ತಿ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ತುಂಬ ಸ್ವಚ್ಛತೆಯಿಂದ ನಾವು ನೋಡ್ಕೋಬೇಕು ಅಂತ ಹೇಳ್ಬೋದು. ಅವೇರ್ನೆಸ್ ತಗೋಬೇಕು. ನಾವೆಷ್ಟು ಸ್ವಚ್ಛತೆಯಿಂದ ಇರ್ತೀವೋ ನಮ್ಮ ಆರೋಗ್ಯ, ನಮ್ಮ ಕುಟುಂಬ, ನಮ್ಮ ಊರಿನ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರಗಳು. ಇಂದು ಏನು ರಾಷ್ಟ್ರೀಯ ಡೆಂಗ್ಯೂ ಜ್ವರ ದಿನಾಚರಣೆಯನ್ನು ಇಂದು ಹಮ್ಮಿಕೊಂಡಿದ್ದು, ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ವಿಶೇಷವಾಗಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಶ್ರೀಮತಿ ಮಂಜುಳಾ ಪ್ರಸನ್ನಕುಮಾರ್ ಅವರು ಡೆಂಗ್ಯೂ ಜ್ವರ ಅಂತಕ್ಕಂಥದ್ದು ಇದು ಇಡೀ ವಿಶ್ವದಲ್ಲಿಯೇ ಒಂದು ಕಾರಣವಾಗ್ತಕ್ಕಂತಹ ಒಂದು ಜ್ವರ ಆಗಿರೋದ್ರಿಂದ ನಾವು ಇದಕ್ಕೆ ಮುಂಜಾಗ್ರತೆಯಾಗಿ ಏನು ಆರೋಗ್ಯವೇ ಮಹಾಭಾಗ್ಯ ಅನ್ನೋ ರೀತಿಯಲ್ಲಿ ನಮ್ಮ ಆರೋಗ್ಯದ ಕಡೆ ನಮ್ಮೆಲ್ಲರ ಗಮನ ಇರಬೇಕು. ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನಾವು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು. ಹಾಗೆ ಏನು ಪರಿಸರ ಚೆನ್ನಾಗಿದ್ದರೆ ನಾವು ಎಲ್ಲ ರೋಗ ರುಜಿನಗಳಿಂದ ಸಹ ನಾವು ದೂರ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಾಗೆ ವಿಶೇಷವಾಗಿ ನಾವು ಮನೆ ಸುತ್ತಮುತ್ತ ಏನು ಅನುಪಯುಕ್ತ ವಸ್ತುಗಳನ್ನು ನಾವು ನಿರ್ವಹಣೆ ಮಾಡ್ಕೋಬೇಕು. ಮತ್ತು ಏನು ಪ್ರತಿದಿನ ನಮ್ಮ ಬಳಸ್ತಕ್ಕಂಥ ದಿನನಿತ್ಯದ ವಸ್ತುಗಳನ್ನಾಗಿರ್ಬೋದು, ತೊಟ್ಟಿಗಳನ್ನಾಗಿರ್ಬೋದು, ಬ್ಲೀಚಿಂಗ್ ಪೌಡರ್ ಹಾಕಿಬಿಟ್ಟು ನಾವು ವಾರಕ್ಕೊಮ್ಮೆ ಆದರೂ ಸಹ ಅದನ್ನು ಸ್ವಚ್ಛ. ಇನ್ನು ನಗರಸಭೆಯ ಉಪಾಧ್ಯಕ್ಷೆ ಕವಿತಾ ಬೋರಯ್ಯ, ಆರೋಗ್ಯ ಇಲಾಖೆಯ ಕುದಾಪುರ ತಿಪ್ಪೇಸ್ವಾಮಿ, ಪೊಲೀಸ್ ಇಲಾಖೆ, ನಗರಸಭೆ ಸಿಬ್ಬಂದಿ ಹಾಗೂ ಬಾಪೂಜಿ ಕಾಲೇಜ್ ವಿದ್ಯಾರ್ಥಿಗಳು ಜಾಥಾದಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸಿಕೊಂಡ್ರೆ ಮಾತ್ರ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ. ಮಾನ್ಯ